ಬಿಜೆಪಿ ಉಚ್ಚಾಟಿತ ಶಾಸಕನಿಂದ ದಲಿತರಿಗೆ ಅಪಮಾನ. ಚಾಮುಂಡೇಶ್ವರಿ ಮೇಲೆ ಸನಾತನ ಧರ್ಮದವರೇ ಹೂವು ಹಾಕಬೇಕಂತೆ. ಚಾಮುಂಡಿ ಮೇಲೆ ದಲಿತ ಮಹಿಳೆನೂ ಹೂವು ಹಾಕಂಗಿಲ್ವಂತೆ. ಬಿಜೆಪಿ ಉಚ್ಚಾಟಿತ ಶಾಸಕನಿಂದ ದಲಿತರಿಗೆ ಅಪಮಾನವನ್ನ ಮಾಡಲಾಗಿದೆ. ಚಾಮುಂಡೇಶ್ವರಿ ಮೇಲೆ ಸನಾತನ ಧರ್ಮದವರೇ ಹೂವನ್ನ ಹಾಕಬೇಕಂತೆ. ಚಾಮುಂಡಿ ಮೇಲೆ ದಲಿತ ಮಹಿಳೆನೂ ಹೂವನ್ನ ಹಾಕಂಗಿಲ್ವಂತೆ. ಹೂವು ಹಾಕೋ ಅಧಿಕಾರ ದಲಿತ ಮಹಿಳೆಗೂ ಇಲ್ವಂತೆ. ಬೇರೆ ಧರ್ಮದವರು ಇರ್ಲಿ, ದಲಿತರೇ ಚಾಮುಂಡಿಯನ್ನ ಪೂಜಿಸುವಂತಿಲ್ವಂತೆ. ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರ್ಬೇಕು. ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇಲ್ಲ. ಅಂತದನ್ನ ಸಿದ್ದರಾಮಯ್ಯ ಅಪವಿತ್ರ ಮಾಡ್ಬೇಕಂತ, ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕಂತ ಏನ್ ಮಾಡ್ಯಾರ. ಇದ್ರ ಮೇಲೆ ನಾನು ಇವತ್ತೇ ಹೇಳ್ತೀನಿ, ಸಿದ್ದರಾಮಯ್ಯ ರಾಜಕೀಯ ಅಂತ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಓಡಾಡ್ತಿತ್ತು. ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ದಸರಾ ಉದ್ಘಾಟನೆಗೆ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಅವರ ವಿರುದ್ಧ ಮಾತಾಡುವ ಸಂದರ್ಭದಲ್ಲಿ ಸನಾತನ ಧರ್ಮದವರಿಗೆ ಮಾತ್ರ ನಾವು ಹಿಂದೂಗಳ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಬಿಡ್ತೇವೆ, ಅದರಲ್ಲೂ ಕೂಡ ದಲಿತ ಹೆಣ್ಮಕ್ಳಿಗೆ ಕೂಡ ನಾವು ಹೂ ಮುಡಿಸ್ಲಿಕ್ಕೆ ಅವಕಾಶ ಕೊಡಲ್ಲ ಅಂತೇಳಿ ದಲಿತ ವಿರೋಧಿ ಹೇಳಿಕೆಯನ್ನು ನೀಡಿದ್ದರ ವಿರುದ್ಧವಾಗಿ ಇವತ್ತು ಕೊಪ್ಪಳ ನಗರ ಠಾಣೆಯಲ್ಲಿ ಅವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಸೊ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಅವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ.